ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಈ ನಾಡಿನ ದೊರೆಗಳು ಅಂದರೆ ರೈತನಿಗೆ ಈ ಇಳೆಯ ದೊರೆಗಳು ಅಂತಲೇ ಹೇಳಬಹುದು. ಈ ಇಳೆಯ ದೊರೆ ಈಗ ವರ್ಣದೇವನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ. ಆದರೆ ಈ ಇಳೆಯ ದೊರೆಗಳ ಪ್ರಾರ್ಥನೆಗೆ ಯಾಕೋ ವರ್ಣದೇವ ಮುನಿಸಿಕೊಂಡಿದ್ದಾನೆ ಅನ್ನುವಂಥ ಇದೆ. ರಾಜ್ಯದ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇದೆ, ಅಬ್ಬರಿಸ್ತಾ ಇದೆ. ಜೊತೆಗೆ ಇಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳು ಉಕ್ಕಿ ಹರಿಯುತ್ತವೆ. ಅಂದರೆ ನದಿಗಳಲ್ಲಿ ಒಂದಿಷ್ಟು ಪ್ರವಾಹ ಆಗ್ತಾ ಇದೆ, ನೀರು ಬರ್ತಾ ಇದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ತೀವ್ರವಾಗಿದೆ. ಈಗಾಗಲೇ 40% ಹೆಚ್ಚು ಮಳೆ ಕೊರತೆಯಾಗಿದ್ದು, ಜೂನ್ ಮತ್ತು ಜುಲೈ ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಮಳೆಯಾಗಿದೆ. ರೈತರು ಈಗ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ನಾವು ಮಳೆ ವಿಳಂಬ ಆದ ಕಾರಣದಿಂದ ಸುಮಾರು 12 ವರ್ಷಗಳ ಹಿಂದೆ 14 ವರ್ಷದಿಂದ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸಹ 2012ರಲ್ಲಿ ಇದೇ ಥರ ಸಪ್ತಭಜನೆ ಕಾರ್ಯಕ್ರಮವನ್ನು ಹಚ್ಚಿದ್ರು. ಆವಾಗೆಲ್ಲ ಮಳೆ ಎಲ್ಲ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು. ಅದ್ರದ್ದು ಎಲ್ಲ ಗುರು ಹಿರಿಯರ ಒಂದು ಆಶಯ ಮೇರೆಗೆ ಅವರೆಲ್ಲ ಹಿರಿಯರ ಸಲಹೆ ಪಡೆದುಕೊಂಡು ಎಲ್ಲ ಗ್ರಾಮದ ಯುವಕರು ಇವತ್ತಿನ ದಿನ ನಾವು ಸಪ್ತಭಜನೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ 7 ದಿನಗಳ ನಿರಂತರವಾಗಿ ನಡೀತಿದೆ. ಹಗಲು ರಾತ್ರಿ ನಡೆದು ನಿರಂತರವಾಗಿ ನಡೆದು ಅಮಾವಾಸ್ಯೆ ಮರುದಿನ ಪಾಡ್ಯ ದಿನದಂದು ಮಹಾಮಂಗಳ ಬರ್ತದೆ. ಅಲ್ಲಿವರೆಗೂ ಪ್ರತಿ ಗ್ರಾಮದ ಪ್ರತಿಯೊಬ್ಬ ಯುವಕರು ಸಹ ಪಾಳೆ ಪ್ರಕಾರ 9ರಿಂದ 12, 12ರಿಂದ 3 ಗಂಟೆ ಈ ಥರ 3 ತಾಸುವರೆಗೂ ಪಾಳೆ ಹಾಕೊಂಡು ಎಲ್ಲ ಯುವಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆ ಎಲ್ಲ ಯುವಕರು ಸಹ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಗ್ರಾಮದಲ್ಲಿ ಈ ಭಜನಾ ಕಾರ್ಯಕ್ರಮದಲ್ಲಿ ಎಷ್ಟು ತಂಡಗಳು ಪಾಲ್ಗೊಂಡಿದ್ದಾವೆ? ಸುಮಾರು 12 ತಂಡಗಳು ಪಾಲ್ಗೊಂಡಿದ್ದಾರೆ. ಸುಮಾರು ಒಂದು ತಂಡದಲ್ಲಿ 5ರಿಂದ 6 ಯುವಕರು ಪಾಲ್ಗೊಂಡ್ರೆ ಅವರೆಲ್ಲರೂ ತಾವು ಪಾಳೆ ಪ್ರಕಾರವಾಗಿ ತಂದು ಪಾಲ್ಗೊಳ್ತಾರೆ. ಈಗ ನಿಮ್ಮೂರಲ್ಲಿ ಮಳೆ ಆಗಿಲ್ಲ? ಮಳೆ ನಮ್ಮೂರಲ್ಲಿ ಒಟ್ಟಾಗಿಲ್ಲ ಸರ್. ನಮ್ಮಲ್ಲಿಗೆಲ್ಲ 3 ಮಳೆ ಆಯ್ತು. ಪುನರ್ವರ್ಷ ಮಳೆ ಬಂತು ಸರ್. ಈಗ ನಮ್ಗೆ ರೋಹಿಣಿ ಮಳೆ ಕೊನೆ ಪಾದ ಆದ್ದು ಮುಗಿಸಿಲ್ಲ 6 2 ಮಳೆ ಇಲ್ಲ. ಪುನರ್ವರ್ಷ ಮಳೆ ಬಂದು ಇನ್ನೂ ಆಗಿಲ್ಲ. ಆ ಉದ್ದೇಶದಿಂದ ಹಿರಿಯರೆಲ್ಲರೂ ಸೇರಿ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ಮುಂದೆ ಮಳೆ ಆಗುತ್ತಲ್ಲ ಅಂತಂದು ಹೇಳಿದ್ರೆ ಆ ಉದ್ದೇಶದಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅದು ಜಾತಿ ಧರ್ಮವನ್ನು ಮೀರಿ ಇಲ್ಲಿ ರೈತರು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕೊಪ್ಪಳದ ಪಠಾಣ್ ಮಸೀದಿ, ಸುನ್ನಿ ಮಸೀದಿ ಇದೆ. ಅಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಮಾಡಿ ಮಳೆಗಾಗಿ, ಜೀವ ಸಂಕುಲ ಉಳಿವಿಗಾಗಿ ಮಳೆರಾಯ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಕೊಪ್ಪಳ ತಾಲೂಕಿನ ಮುದ್ದಾಬಳೆಯಲ್ಲಿ ರೈತರು ಈಗ ಸಪ್ತ ಭಜನೆಯನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಮುದ್ದಮ್ಮ ದೇವಿಗೆ, ದೇವಸ್ಥಾನದಲ್ಲಿರುವಂಥ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ 7 ದಿನಗಳ ನಿರಂತರವಾಗಿ ಭಜನೆಯನ್ನು ಮಾಡುವಂಥ ಒಂದು ಆಚರಣೆಯನ್ನು ಆರಂಭಿಸಿದ್ದಾರೆ. ಇಲ್ಲಿ ಗ್ರಾಮದಲ್ಲಿ 12 ತಂಡಗಳನ್ನು ರಚಿಸಿ ಒಂದೊಂದು ತಂಡದ 5-6 ಜನ ಯುವಕರು ಅಥವಾ ಜನರು ಸೇರಿಕೊಂಡು ಪ್ರತಿ 3 ತಾಸಿಗೊಮ್ಮೆ ಓಂ ನಮಃ ಶಿವಾಯ ಎಂದು ಪ್ರದಕ್ಷಿಣೆ ಹಾಕೋತಾ ಹೋಗ್ತಾರೆ. ಮತ್ತು ಇದರ ನಂತರ ಅಮಾವಾಸ್ಯೆಯ ಪಾಡ್ಯದ ನಂತರ ಮತ್ತೊಮ್ಮೆ ಅಭಿಷೇಕವನ್ನು ಮಾಡಿ ಇಡೀ ಗ್ರಾಮಕ್ಕೆ ಮಹಾಪ್ರಸಾದವನ್ನು ಮಾಡುವಂಥ ಇದೆ. ಈ ರೀತಿ ಆಚರಣೆಯಿಂದ ಮಳೆ ಆಗುತ್ತದೆ ಅನ್ನುವಂಥ ನಂಬಿಕೆ ಮೊದಲಿಂದ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನಡೆದಿದೆ. ಏನು
ಮುದ್ದವಳ್ಳಿ ಗ್ರಾಮದಲ್ಲಿ ಸಪ್ತಭಜನೆ ಇವತ್ತಿನಿಂದ ಪ್ರಾರಂಭಗೊಂಡಿದೆ. ಊರಿನ ಗುರು ಹಿರಿಯರು ಯುವಕರು ಎಲ್ಲ ಪ್ರತಿಯೊಬ್ಬರು ಸೇರಿ ಒಂದು ನಿರ್ಣಯ ತಗೊಂಡಿದ್ದಾರೆ. ಏನು ಈ ಜಗತ್ತಿನಲ್ಲಿ ಅಂತ ಹೇಳ್ಬೋದು, ಈ ರಾಜ್ಯದಲ್ಲಿ ಇರ್ಬೋದು, ಈ ಜಿಲ್ಲೆಯಲ್ಲಿ ಇರ್ಬೋದು, ಈ ಗ್ರಾಮದಲ್ಲಿ ಇರ್ಬೋದು, ಮಳೆ ಆಗದೇ ಇರೋ ಕಾರಣಕ್ಕೆ ಇದೊಂದು ಹಿರಿಯರು ಮಾಡ್ತಾ ಇರ್ತ ಬಂದಂಥ ಒಂದು ಪದ್ಧತಿ ಇದೆ. ಸಪ್ತಭಜನೆ ಅಂತಂದರೆ 7 ದಿನಗಳ ಕಾಲ ಒಂದು ನಿಮಿಷವನ್ನು ಆ ಗುಡಿಯಲ್ಲಿ ಭಜನೆ ಇರದೇ ಇರ್ತಕ್ಕಂಥ, ಅಂದರೆ ಭಜನೆ ಮಾಡ್ತಾನೆ ಸತತವಾಗಿ ಭಜನೆ ಮಾಡ್ತಾ ಇರ್ಬೇಕಂದ್ರೆ ಒಂದು ಬ್ಯಾಚ್ ಮಾಡಿದ್ದೀವಿ. ಒಂದು ಬ್ಯಾಚಿಗೆ 5 ಜನ 6 ಜನ ಇದ್ದಾರೆ. ಆ ಥರ 3 ತಾಸಿಗೆ ಒಂದು ಬ್ಯಾಚ್ ಮಾಡಿಕೊಂಡು ಹಗಲು ರಾತ್ರಿ 2 ಸತತವಾಗಿ ನಡೀತೀವಿ 7 ದಿವಸದ ಕಾಲ. ಈ ಹಿಂದೆ ನಾವು ಚಿಕ್ಕವರಿದ್ದಾಗ 14 ವರ್ಷದಿಂದ 2012ರಲ್ಲಿ ಮಾಡಿದ್ವಿ. ಅವಾಗ ನಾವು ಪಾಲ್ಗೊಂಡಿದ್ವಿ. ಅಂದರೆ ಈ ಮಲೆನಾಡು ಭಾಗದಲ್ಲಿ ಕಪ್ಪೆ ಮದುವೆ ಆ ಥರ ಎಲ್ಲ ಮಾಡ್ತಾರಲ್ಲ, ಅದೇ ಪ್ರತೀತಿಯಾಗಿ ಈ ನಮ್ಮ ಭಾಗದಲ್ಲಿ ಒಂದು ಸಪ್ತಭಜನೆ ಅಂತೇಳಿ ಈಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಮುದ್ದಮ್ಮ ದೇವಸ್ಥಾನ ಇರ್ಬೋದು, ಈಶ್ವರ ದೇವಸ್ಥಾನದಲ್ಲಿ ಇರ್ಬೋದು, ಇದು ಒಂದು ಆಚರಣೆ ಮಾಡ್ಕೊಂತ ಈ ಥರ ಮಾಡಿದ್ರೆ ಏನಂದ್ರೆ ಮಳೆ ಯಾವುದೇ ಕಾರಣಕ್ಕೂ ಮಳೆ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಮಳೆ ಬಂದೇ ಬರುತ್ತಾ ಆ ಥರ ನಂಬಿಕೆ ಇದೆ, ಹಿರಿಯ ನಂಬಿಕೆ ಇದೆ. ನಾವಾದ್ರೂ 12ರಲ್ಲಿ ಮಾಡಿದಾಗ ಈ ಭಜನೆ ಮಾಡಿದಾಗ ದೊಡ್ಡ ಮಳೆ ಆಗಿತ್ತು. ಅದೇ ಒಂದು ಪ್ರತೀತಿ ಹಿಡಿದಂದು ಈ ಒಂದು ನಂಬಿಕೆಯ ಮೇಲೆ ಈ ವರ್ಷ ಮಾಡ್ತಾ ಇದ್ದೀವಿ. 7 ದಿನ ಕಾಲ ಸತತವಾಗಿ ಈ ಒಂದು ಆಚರಣೆ ಮಾಡ್ಕೊಂಡು ನಮಗೆ ನಂಬಿಕೆ ಇದೆ, ಮಳೆ ಹಾಗೇ ಆಗುತ್ತೆ, ಹಾಗೆ ತೀರುತ್ತೆ, ಆ ಶಿವನೇ ಗಂಗೆಯನ್ನು ಧರೆಗೆ ಇಳಿಸ್ತಾನೆ ಅನ್ನೋ ನಂಬಿಕೆಯ ಮೇಲೆ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಇನ್ನೊಂದು ಕಡೆ ಏನು ಕನಕಗಿರಿ ತಾಲೂಕಿನ ಕಲಿಕೇರಿಯಲ್ಲಿ ಮಹಿಳೆಯರು ಬಿಂದಿಗೆ ತುಂಬಿದ ಕೊಡವೊಂದರಿಂದ ಮಳೆಯ ಕಾರಣವನ್ನು ಕೇಳ್ತಾರೆ. ಪೂಜೆ ಮಕ್ಕಳು ಮತ್ತು ತಾಯಂದಿರು ದೇವರಿಗೆ ಪೂಜೆ ಮಾಡಿಸಿ ಪೂಜೆಯ ನಂತರ ದೇವರಲ್ಲಿ ಹರಿಕೆಯನ್ನು ಕೇಳಿಕೊಂಡು ತುಂಬಿದ ಕೊಡದಲ್ಲಿ ಜೋಳದ ಮೇಲೆ ಇಟ್ಟು ಅದನ್ನು ತಿರುಗಿಸುವಂಥ ಪ್ರಯತ್ನ ಮಾಡೋದು. ಒಂದು ವೇಳೆ ತಿರುಗಿದರೆ ಮಳೆ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ ಅನ್ನುತ್ತಿದೆ. ಆದರೆ ಅಲ್ಲಿಯೂ ಸಹ ಅಷ್ಟಾಗಿ ಏನು ಸಂಪೂರ್ಣವಾದ ಮಳೆ ಆಗುತ್ತದೆ ಅನ್ನುವಂಥ ಒಂದು ಕಾರಣಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತವೆ. ಅಡಿಗಳ ಗುಬ್ಬಿ ಕಾಗೆಲ್ಲ ಒಟ್ಟಾರೆಯಾಗಿ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಗುರುಜಿ ಆಡಿದ್ದು ಇದೆ, ಜೊತೆಗೆ ತೊಗಲು ಬೊಂಬೆ ಆಟವನ್ನು ಆಡಿಸಿದ್ದಿದೆ ಮತ್ತು ಬೇರೆ ಬೇರೆ ಎಲ್ಲ ಆಚರಣೆಗಳಾದರೂ ಸಹ ಯಾಕೋ ಈ ಬಾರಿ ವರುಣದೇವ ಇವರಿಗೆ ಕೃಪೆ ತೋರಲಿಲ್ಲ. ಈ ಕೃಪೆ ತೋರಿದ ಕಾರಣಕ್ಕಾಗಿ ರೈತ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಒಂದು ವೇಳೆ ಮುಂಗಾರು ಹಂಗಾಮಿನಲ್ಲಿ ಮಳೆಯಾಗದಿದ್ದರೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥ ಸಂಕಷ್ಟ ಇದ್ದಾನೆ. ಈ ನಿಟ್ಟಿನಲ್ಲಿ ಇವರ ಪ್ರಾರ್ಥನೆ ಜೋರಾಗಿದೆ. ಆದರೆ ಮಳೆರಾಯ ಇವರ ಪ್ರಾರ್ಥನೆಗೆ ಕೃಪೆ ತೋರ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.